ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ಪರೀಕ್ಷೆ ಮುಗಿದ ಮೇಲೆ ನೀವು ಇವರಿಂದ ಭೀಮರಾವ್ನ ಪತ್ರಿಕೆ ಇಸ್ಕೊಂಡ್ರಿ ಮತ್ತು ನಿಮ್ಮ ಕೈಲಿದ್ದ ನಕಲಿ ಪತ್ರಿಕೆನ ಇವ್ರಿಗೆ ಕೊಟ್ರಿ. ನೀವು ಆ ಕಾಪಿನ ಕಸದ ಬುಟ್ಟಿಗೆ ಎಸೆದು ಹೋದ್ರಿ. ನಾನು ಆ ಕಾಪಿನ ಕಸದ ಬುಟ್ಟಿಯಿಂದ ತಗೊಂಡೆ. ಆಮೇಲೆ ನಾನು ನಿಮ್ಮ ಹತ್ರ ಬಂದೆ. ಆಗ ನೀವು ಪತ್ರಿಕೆಗಳನ್ನ ಒಟ್ಟು ಮಾಡ್ತಿದ್ದೀರಿ. ಏನು ಸಮಾಚಾರ ಸರ್? ನೀವೇ ಹೇಳಬೇಕು ಸರ್. ನಮ್ಮದೇನಿರತ್ತೆ ಸರ್. ಮತ್ತು ನಾನು ನಿಮಗೆ ಬಲವಂತ ಮಾಡಿ ರಮಾ ಮತ್ತು ಭೀಮನ್ನ ನೋಡೋಕ್ಕೆ ಕಳಿಸ್ಕೊಟ್ಟೆ. ನೀವು ಹೋದ್ರಿ. ಈ ರೀತಿಯಾಗಿ ನಿಮ್ಮ ಈ ಷಡ್ಯಂತ್ರ ಮತ್ತೊಮ್ಮೆ ವಿಫಲ ಆಯಿತು. ಕತೆ ಚೆನ್ನಾಗಿತ್ತು ನಾಮ್ ಜೋಶಿ ಸರ್. ಆದ್ರೆ ನಾನು ಮತ್ತೆ ಪ್ರಿನ್ಸಿಪಲ್ ಸರ್ ಆ ಥರದ್ದೇನೂ ಮಾಡಿಲ್ಲ. ಸರ್, ನಾನೇನಾದರೂ ದೂರು ಕೊಟ್ಟರೆ ಖಂಡಿತ ಎನ್ಕ್ವೈರಿ ಮಾಡ್ತಾರೆ. ಮತ್ತು ಈ ಪತ್ರಿಕೆಯಲ್ಲಿರೋ ಭೀಮರಾವ್ನ ಹ್ಯಾಂಡ್ ರೈಟಿಂಗು ನಕಲಿನೋ ಅಲ್ವೋ ಅಂತ ಸಾಬೀತು ಮಾಡ್ತಾರೆ. ಆಮೇಲೆ ಅದರ ಪರಿಣಾಮ ಏನಾಗಬಹುದು ಅಂತ ನಿಮ್ಮಿಬ್ಬರಿಗೂ ಗೊತ್ತಲ್ವಾ? ನಾಮ್ ಜೋಶಿ ಸರ್, ನಿಮ್ಮ ಮತ್ತು ನಮ್ಮ ಇಬ್ಬರು ಗುರಿನೂ ಒಂದೇ ಇದೆ. ನಿಮ್ಮ ಗುರಿ ಭೀಮರಾವ್ನ ಪಾಸ್ ಮಾಡೋದ್ರ ಕಡೆ ಇದ್ದರೆ, ನಮ್ಮ ಗುರಿ ಅವನ್ನ ಫೇಲ್ ಮಾಡೋದ್ರ ಕಡೆ ಇದೆ. ಈ ಹೋರಾಟ ನಮ್ಮಿಬ್ಬರ ಮಧ್ಯೆನೇ ಇದ್ದರೆ ಒಳ್ಳೆಯದು. ದೂರ ದಾಖಲಿಸೋ ಅವಶ್ಯಕತೆ ಇಲ್ಲ ಅನ್ಸುತ್ತೆ. ಸರಿ ಸರ್, ನನಗೂ ದೂರು ಕೊಡೋ ಮನಸ್ಸಿಲ್ಲ. ಸುಮ್ಮನೆ ನಿಮಗೆ ಯಾಕೆ ತೊಂದರೆ? ಭೀಮರಾವ್ನ ಗ್ರ್ಯಾಜುಯೇಷನ್ ಪರೀಕ್ಷೆಗೆ ಈ ಪರೀಕ್ಷೆ ಎಲ್ಲ ಸೀಮಿತವಾಗಿರಲಿ, ಅದೇ ಒಳ್ಳೇದನ್ಸುತ್ತೆ. ಯಾಕಂದರೆ ನನಗೂ ಇದೆಲ್ಲ ಇಷ್ಟ ಇಲ್ಲ. ಯಾಕಂದರೆ ಕೆಳಜಾತಿಯ ಮೊದಲನೇ ಹುಡುಗ ಪಾಸ್ ಆಗೋದಕ್ಕೆ ಕಾಲೇಜು ಮತ್ತು ಶಿಕ್ಷಕರು ಷಡ್ಯಂತ್ರ ಮಾಡೋದು ಸರಿಯಲ್ಲ. ನಿಮಗೆ ನಾನು ಇನ್ನೊಂದು ಸಲ ಹೇಳ್ತಿದ್ದೀನಿ, ಹುಷಾರಾಗಿರಿ. ಸರ್, ವಿಷಯ ಬರೀ ಭೀಮಾ ಪಾಸ್ ಆಗ್ತಾನೋ ಫೇಲ್ ಆಗ್ತಾನೋ ಅನ್ನೋದಲ್ಲ. ವಿಷಯ ನಾಮ್ ಜೋಶಿ ಗೆಲ್ತಾರೋ ಸೋಲ್ತಾರೋ ಅನ್ನೋದ್ರ ಬಗ್ಗೆ. ಆ ಭೀಮಾ ಇನ್ನೂ 2 ಪರೀಕ್ಷೆ ಬರೆಯೋದು ಬಾಕಿ ಇದೆ ಸರ್. ನಾವು ಅವನನ್ನ ಫೇಲ್ ಮಾಡೇ ತೀರ್ತೀವಿ. ಯೋಚನೆ ಮಾಡೋಣ. ಆಯ್ತು ಸರ್. ಓ ಸರ್ಸಮ್ಮ, ಇವತ್ ಸಾಕಷ್ಟು ಬಟ್ಟೆನೆ ಸಿಕ್ಕಿದೆ ನಿಮ್ಗೆ? ಹೌದು ಕಮಲ, ಬೇರೆ ಎಲ್ಲ ದಿನಕ್ಕಿಂತ ಇವತ್ತು ಜಾಸ್ತಿ ಬಟ್ಟೆ ಸಿಕ್ಕಿದೆ. ತುಂಬಾ ಸಂತೋಷ ಆಗ್ತಿದೆ. ಒಳ್ಳೇದಾಯ್ತು ಬಿಡಿ. ಅರೆ ಮಂಚಯ್ಯ, ನಿನಗೆ ಬಟ್ಟೆ ಸಿಗ್ಲಿಲ್ವೇನೋ? ಇಲ್ಲ ನಂಜುಂಡಣ್ಣ, ಒಂದು ಬಟ್ಟೆನೂ ಸಿಗ್ಲಿಲ್ಲ ನನಗಿವತ್ತು. ನಾನು ಬಟ್ಟೆ ಸುಟ್ಟಾಕ್ತೀನಿ ಅಂತ ಕೊಡಕ್ ತಯಾರಿಲ್ಲ. ಖಾಲಿ ಕೈಲಿ ಬರೋ ಥರ ಆಯಿತು.
ಅಲ್ಲ, ಎಲ್ರಿಗೂ ಹೇಳ್ದವ್ರು ಯಾರು? ನೀನ್ ಬಟ್ಟೆ ಸುಡ್ತೀಯ ಅಂತ. ಅಯ್ಯೋ, ಮತ್ತಿನ್ಯಾರು ಹೇಳಿರ್ತಾರೆ? ಸರ್ಸಮ್ಮನೆ ಎಲ್ರ ಹತ್ರನೂ ಡಂಗೂರ ಹೊಡ್ಕೊಂಡು ಬಂದಿರ್ತಾಳೆ. ಅದಕ್ಕೆ ಅವಳಿಗೆ ಅಷ್ಟೊಂದು ಬಟ್ಟೆ ಸಿಕ್ಕಿರೋದು. ಮಂಚಯ್ಯ ಸೋತ ಹಾಗಾದ್ರೆ ಇನ್ಮುಂದೆ ಸರ್ಸಮ್ಮ ಹತ್ರನೇ ಮಂಚಯ್ಯ ಕೆಲಸ ಮಾಡ್ತಾನ ಅಂತ. ಸಾಕು, ಬಾಯಿ ಮುಚ್ಕೊಂಡಿದ್ರೆ ಸರಿ ಜನಾರ್ದನಣ್ಣ. ನಂಜುಂಡಣ್ಣ, ನೀವು ಕೇಳಿಸ್ಕೊಳ್ಳಿ. ನೀವಿಬ್ರೂ ಸೇರ್ಕೊಂಡು ಮಂಚಯ್ಯನ್ನ ಎತ್ಕಟ್ಟೋದು ಬಿಡಿ. ಮನ್ಸಿಟ್ ಕೆಲ್ಸ ಮಾಡಿದ್ರೆ ಕೆಲ್ಸನೂ ಕೈ ಹಿಡಿಯುತ್ತೆ. ಕಂಡೋರ್ಗೆ ಕೆಟ್ಟದ್ ಬಯಸೋದ್ ಬಿಟ್ಟು ತಾಳ್ಮೆಯಿಂದ ಇದ್ರೆ ಮಂಚಯ್ಯಂಗೂ ಬಟ್ಟೆ ಸಿಗುತ್ತೆ. ಅದು ಸರಿನೇ ಸರ್ಸಮ್ಮ. ಮಂಚಯ್ಯಣ್ಣ, ನೀವು ಕಥೆ ತರ ಕಷ್ಟಪಡೋದ್ ಮಾತ್ರ ಅಲ್ಲ, ಎಲ್ಲಕ್ಕಿಂತ ಮೊದಲು ಮನುಷ್ಯತ್ವ ಬೆಳೆಸ್ಕೊಳ್ಳಿ. ಸರ್ಸಮ್ಮನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಇವ್ರ ಕೆಲ್ಸಕ್ಕೆ ಸಹಾಯ ಮಾಡಿ. ನೋಡ್ತಿದ್ರೆ 2 ಕೊಟ್ಟು ನಿಂತಲ್ಲೇ ಸಾಯಿಸ್ಬಿಡ್ಬೇಕು ಅನಿಸ್ತಿದೆ. ಇಲ್ಲಿಂದ ಓಡೋದ್ರೂ ಪರವಾಗಿಲ್ಲ, ನಾನು ಎಲ್ಲೋ ಒಂದ್ ಕಡೆ ಹೋಗಿ ಇದ್ದು ಯಾವುದೋ ಕೆಲಸ ಮಾಡ್ಕೊಂಡಿದ್ರೆ ಆಯ್ತು. ಬನ್ರಪ್ಪ ಇಲ್ಲಿ, ಎಲ್ರು ಬನ್ನಿ, ಇಲ್ಲಿ ಬನ್ನಿ ಎಲ್ರು. ನೋಡಿ ಈ ಮನುಷ್ಯನ್ ಬುದ್ಧಿನ. ಮಂಚಯ್ಯ ಹಿಂದೆಯಿಂದ ಬಂದು ನನ್ಗೆ ಹೊಡೆದು ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ. ಬಿಡೆ ಕೋಲ್ನ ಬಿಡು. ಇಲ್ಲ, ಬಿಡೋದಿಲ್ಲ. ಇವತ್ ನೀನು ಎಲ್ಲಾ ಮಿತಿ ಮೀರಿದ್ಯಾ. ಬಿಟ್ಬಿಡು ಮತ್ತೆ ನನ್ನನ್ನ, ನಾನ್ ದೂರ ಹೋಗ್ತೀನಿ. ಮಾಡೋದೆಲ್ಲ ಮಾಡ್ಬಿಟ್ಟು ಓಡೋಗೋದಕ್ ನೋಡ್ತೀಯಾ? ಇಷ್ಟ್ ದಿವ್ಸ ನೀನ್ ಮಾಡಿದ್ನೆಲ್ಲ ಸಹಿಸ್ಕೊಂಡೆ. ಏನೇ ಮಾಡ್ತೀಯ ನೀನು? ನಿನ್ ವಿರುದ್ಧ ಕೇಸ್ ಹಾಕ್ತೀನಿ. ನಿಂಗ್ ಶಿಕ್ಷೆ ಆದ್ರೆ ನಿನ್ನಿಂದ ದೂರ ಆಗೋ ಹಕ್ಕು ಸಿಗುತ್ತೆ ನನ್ಗೆ. ದೂರ ಆಗಂಗಿದ್ರೆ ಆಗಬೇಕಾದ್ರೆ ಯಾವನ್ ಬೇಡ ಅಂದನು? ನಾನ್ ನಿನ್ನ ಸುಮ್ನೆ ಹಾಗೆ ಬಿಟ್ಬಿಟ್ರೆ ಇಲ್ಲಿದಾರಲ್ಲ ನಿನ್ ಸ್ನೇಹಿತರು, ಇವ್ರು ಗೇಲಿ ಮಾಡಕ್ ಶುರು ಮಾಡ್ತಾರೆ. ಹಾಗೆ ಮತ್ತೆ ನೀನ್ ನನ್ನ ಹೊಡಿಬಹುದು ಅನ್ನೋ ಧೈರ್ಯದಲ್ಲಿ ಇರ್ತೀಯ. ಅದಕ್ಕೆ ಕಾನೂನ್ ಮೂಲಕ ಬುದ್ಧಿ ಕಲ್ಸಿನೇ ನಾನ್ ನಿನ್ನಿಂದ ದೂರ ಆಗೋದು. ಓಹೋ, ಗಂಡ ಹೆಂಡತಿ ಜಗಳನ ನ್ಯಾಯಾಲಯಕ್ಕೆ ತಗೊಂಡು ಹೋಗ್ತಿದ್ದೀರಾ? ತಲೆಗೆಲೆ ಕೆಟ್ಟಿದ್ಯಾ ನಿಂಗೆ? ಸಂಬಂಧ ಬೀದಿ ರಂಪ ಆಗತ್ತೆ. ಆಗ್ಲಿ ಬಿಡಿ ಬೀದಿ ರಂಪ. ಇನ್ನೇನ್ ಬಾಕಿ ಇದೆ ರಂಪ ಆಗೋದಕ್ಕೆ? ಎಲ್ಲರಿಗೂ ಗೊತ್ತಾಗ್ಲಿ ಬಿಡಿ ನನ್ನ ಮತ್ತು ಮಂಚಯ್ಯ ನಡುವೆ ಸಂಬಂಧ ಹೇಗಿದೆ ಅಂತ. ಅಂದ್ರೆ ಎಲ್ರಿಗೂ ನೀನೇ ಹೇಳ್ಕೊಂಡ್ ಬರ್ತೀಯಾ? ನಿನಗೂ ನಿನ್ ಗಂಡನ್ಗೂ ಆಗಲ್ಲ ಅಂತ ಶತ್ರುನ ಅವನು? ನೀನೇ ನಿನ್ ಗಂಡನ ಬಗ್ಗೆ ಬಾಯಿಗೆ ಬಂದಂಗೆ ಊರಲ್ಲೆಲ್ಲ ಹೇಳ್ಕೊಂಡ್ ಬರೋದು, ಜನ ನಿನ್ ಗಂಡನ್ ಬೈಯೋದು, ಇದೇ ತಾನೇ ಬೇಕಿರೋದು ನಿನ್ಗೆ? ಯಾರು ಏನಾದ್ರೂ ಹೇಳ್ಕೊಳ್ಳಿ. ಸರ್ಸಮ್ಮ, ನೀವ್ ಬನ್ನಿ. ಇಲ್ಲಿ ಮರ್ಯಾದೆ, ಪದ್ಧತಿ, ಆಚಾರ ಅಂತ ಹೆಣ್ಮಕ್ಳನ್ನ ಹೆದರ್ಸ್ತಾನೆ ಇರ್ತಾರೆ. ನೀವು ಈ ಸಂಬಂಧನ ಸರಿ ಮಾಡ್ಕೊಳ್ಳೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀರಾ, ಆದ್ರೆ ಬದಲಾಗಿ ನಿಮಗೇನ್ ಸಿಕ್ತು? ಮಂಚಯ್ಯಣ್ಣ ನಿಮ್ಮನ್ನೇ ಸಾಯ್ಸಕ್ ಬಂದ್ರು. ಇವ್ರನ್ನ ಕಾನೂನೇ ನೋಡ್ಕೊಳ್ಳಿ. ಬನ್ನಿ. ನೋಡಿ ಉಳ್ಳ, ನೀನ್ ಮಾತ್ರ ನಿನ್ ಗಂಡನ್ ಜೊತೆ ನೆಮ್ಮದಿಯಾಗಿ ಜೀವನ ಮಾಡಬಹುದು, ಆದ್ರೆ ನನ್ನ ಹೆಂಡತಿನ ಮಾತ್ರ ಕ್ರಾಂತಿಕಾರಿ ಮಾಡಕ್ ಹೊರಟಿದೀಯಾ.
ಸಂಬಂಧದ ಹೆಸರಲ್ಲಿ ಹಿಂಸೆ ಕೊಡ್ತಿದ್ರೆ ಕಾನೂನ್ ಮಧ್ಯೆ ಪ್ರವೇಶ ಮಾಡ್ಲೇಬೇಕು. ಮಾಡೇ ಮಾಡುತ್ತೆ. ಬನ್ನಿ ಸರ್ಸಮ್ಮ. ಏ ರಮ್ಮ, ಮುಚ್ಚ ಬಾಯ್, ನಿಂತ್ಕೋ. ನನ್ನ ಹೆಂಡ್ತಿನ ನನ್ನ ವಿರುದ್ಧ ಎತ್ಕೊಟ್ಟೋದನ್ನ ಬಿಡು. ಇವಳನ್ನೇನಾದ್ರೂ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋದ್ರೆ ನಿನ್ ಗಂಡ ಭೀಮ್ರಾವ್ ಮುಂದಿನ ಪರೀಕ್ಷೆ ಬರೆಯೋಲ್ಲ. ಆಮೇಲೆ ನಾನು 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 ಕಾಲೇಜ್ಗೆ ಬೆಂಕಿ ಹಚ್ಚಿಬಿಡ್ತೀನಿ. ಧೈರ್ಯ ಇದ್ರೆ ಬೆಂಕಿ ಹಚ್ಚು ಮಂಚಯ್ಯ. ಅದೆಂಗಸ್ತಿ ಹಚ್ಚು, ನಾನು ನೋಡ್ತೇನೆ. ರಮಾ ಸರಿಯಾಗೇ ಮಾಡ್ತಿದ್ದಾಳೆ. ಹೋಗು ರಮಾ. ಇನ್ನು ಉಳ್ಕೊಂಡಿರೋ ಸವಾಲು ಭೀಮನ್ ಪರೀಕ್ಷೆ ಬಗ್ಗೆ. ಇನ್ನು ಉಳಿದಿರೋದು ಬರೀ 2 ಪರೀಕ್ಷೆ ಅಷ್ಟೇ. ಭೀಮ ಅದನ್ನು ಚೆನ್ನಾಗೇ ಬರೀತಾನೆ, ತೊಂದರೆ ಇಲ್ಲದೆ ಬರೀತಾನೆ. ಬನ್ನಿ ಸರ್ಸಮ್ಮ, ನಡಿ. ನಡಿ, ನಾವು ಕಾಲೇಜ್ ಹತ್ರ ಹೋಗೋಣ. ನಂಜುಂಡಣ್ಣ ಅಲ್ಲೇ ನಿಲ್ಲಿ. ಇನ್ನೊಂದು ಹೆಜ್ಜೆ ಮುಂದೆ ಇಟ್ರು ಈ ಬಾಲ ನಿಮ್ಮ ಪಾಲ್ಗೆ ಯಮ ಆಗಿರ್ತಾನೆ. ನನಗೆ ಬೇರೆ ಯಾವ ದಾರಿನೂ ಕಾಣಲಿಲ್ಲ. ಏನ್ ಮಾಡ್ಲಿ, ಪ್ರತಿದಿನ ಕಿತ್ತಾಡ್ತಾನೆ ಇರ್ತಾರೆ ಇವರು. ಅದು ಅಲ್ಲದೆ ಮಂಚಯ್ಯಣ್ಣ ಇವತ್ತು ಸರ್ಸಮ್ಮನ್ನ ಸಾಯಿಸೋದಕ್ಕೆ ಹೊರಟೋಗಿದ್ರು. ಇವ್ರ ಜಗಳ ಮನೆ ಹೊಸ್ಲನ್ನ ದಾಟಿ ಒಬ್ರನ್ನೊಬ್ರು ಸೋಲ್ಸೋ ಹಂತಕ್ಕೆ ಬಂದಿತ್ತು. ಅದಕ್ಕೆ ನಾನು ಈ ದಾರಿನ ಹಿಡ್ಕೊಂಡೆ. ಪೊಲೀಸ್ನವ್ರು ಹೇಳಿದ್ರು ಅವ್ರ ಮಂಚಯ್ಯಣ್ಣಂಗೆ ಬುದ್ಧಿ ಕಲಿಸ್ತೀವಿ ಅಂತ. ನಾನೇನು ತಪ್ಪು ಮಾಡಿಲ್ಲ ತಾನೆ? ಅಪ್ಪ, ನಿಜವಾಗ್ಲೂ ಬೇರೆ ದಾರಿ ಇಲ್ವಾ ಇಲ್ಲಿ? ಇಲ್ಲ. ಅಕಸ್ಮಾತ್ ಇದ್ದಿದ್ರು ಕೂಡ ರಮಾ ಅದನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ಲು. ಯಾಕೆಂದ್ರೆ ರಮಾ ಅಷ್ಟು ಬುದ್ಧಿವಂತ ಇದ್ದಾಳೆ. ಹಾಗಾದ್ರೆ ನೀನ್ ಮಾಡಿದ್ ಸರಿ ರಮಾ. ಸಂಬಂಧಗಳು ಬಹಳ ಸೂಕ್ಷ್ಮ. ಮತ್ತೆ ಕೋಪ, ಅಗೌರವ ಇದನ್ನೆಲ್ಲ ನಾಶ ಮಾಡುತ್ತೆ. ಆದ್ರಿಂದ ಪ್ರತಿಯೊಬ್ರು ಕೂಡ ಪ್ರೀತಿ, ಗೌರವದಿಂದ ಸಂಬಂಧಗಳನ್ನ ಉಳಿಸ್ಕೊಳ್ಳೋದಕ್ಕೆ ನೋಡ್ಬೇಕು. ಆದ್ರೆ ಆಗ್ಲೂ ಪರಿಸ್ಥಿತಿ ನಮ್ ಕೈ ಮೀರಿ ಹೋದಾಗ ಕಾನೂನು ಒಂದೇ ನಮಗ್ ದಾರಿ ತೋರಿಸೋದಕ್ಕೆ ಸಾಧ್ಯ. ಭೀಮಾ, ಇನ್ನು 2 ದಿನ ಪರೀಕ್ಷೆ ಇದೆ. ಅದ್ರ ಮೇಲೆ ಗಮನ ಕೊಡು. ಈ ವಿಷಯದ ಬಗ್ಗೆ ಎಲ್ಲ ಗಮನ ಕೊಡಕ್ಕೆ ಹೋಗ್ಬೇಡ. ಹೌದು, ಸದ್ಯಕ್ಕೆ ನೀವು ಇದ್ರ ಬಗ್ಗೆ ದಯವಿಟ್ಟು ಯೋಚಿಸ್ಬೇಡಿ. ನಾನು ಎಲ್ಲ ನೋಡ್ಕೋತೀನಿ. ಹಾಗೆ ನಿಮ್ಮ ರಮನ್ ಮೇಲೆ ಸ್ವಲ್ಪ ನಂಬಿಕೆ ಇಟ್ಕೊಳ್ಳಿ. ಸುಮ್ಮನಿರ್ತೀರಾ? ತಲೆ ಕೆಡಿಸ್ಬಿಡ್ತೀರಾ ನೀವಿಬ್ರು ನಂದು. ಪ್ರತಿದಿನ ರಾತ್ರಿ ಏನಾದ್ರೂ ಕೆಟ್ಟ ಸುದ್ದಿ ಹೇಳ್ತಾನೆ ಇರ್ತೀರಾ. ಭೀಮ್ರಾವ್ ಮತ್ತೆ ಪರೀಕ್ಷೆ ಬರೆದ್ಬಿಟ್ಟ ಅಂತ. ಅಪ್ಪ, ನಾವೇನ್ ಮಾಡೋದು ಹೇಳಿ? ನಮ್ಮಿಂದ ಹಿಡಿದು ಪ್ರಿನ್ಸಿಪಲ್ ಅವ್ರಿಗೂ ಯಾರಿಗೂ ಏನು ಮಾಡೋಕ್ಕಾಗ್ತಿಲ್ಲ. ಆ ಪ್ರಿನ್ಸಿಪಲ್ ಸರ್ ಕೂಡ ಹೇಳ್ತಿದ್ರಲ್ಲ ಇವತ್ತು ಭೀಮನ್ ಕತೆ ಮುಗಿಯುತ್ತೆ ಅಂತ. ಆದರೆ ಕೊನೆ ಹಂತದಲ್ಲಿ ಆ ನಾಮ್ ಜೋಶಿ ಸರ್ ಕಾಪಾಡ್ಬಿಟ್ರು. ನಾಮ್ ಜೋಶಿ ಅಲ್ದೆ ಹೆದರಿಸಿದಾರಂತೆ, ದೂರು ಕೊಡ್ತೀನಿ ಅಂತ. ನನಗನ್ಸುತ್ತೆ ಸಹಾಯ ಮಾಡಕ್ಕೆ ಪ್ರಿನ್ಸಿಪಲ್ ಸರ್ ಮತ್ತೆ ಆ ಅಜಿಂಕ್ಯ ಸರ್ ಮುಂದೆ ಬರಲ್ಲ ಅಂತ. ದೂರ್ ಕೊಡ್ಲಿ ಬಿಡು, ತನಿಖೇನೋ ಆಗೋಗ್ಲಿ. ನೀನೊಂದು ಕೆಲಸ ಮಾಡು. ನಾಳೆ ನೀನು ಸಾರ್ ಹತ್ರ ಹೋಗಿ ಹೇಳು, ನಾಳೆ ಪರೀಕ್ಷೆ ಮುಗಿದ ತಕ್ಷಣ ಭೀಮ್ರಾವ್ ಬರ್ದಿದ್ದನ್ನ ಕಿತ್ಕೊಳಕ್ ಹೇಳು. ಅದನ್ನ ಕಿತ್ಕೊಂಡು ಅವ್ನು ಬರ್ದಿರೋ ಪತ್ರಿಕೆನ ಬೇಕು ಅಂತಾನೆ ಭೀಮ್ರಾವ್ ಮುಂದೆನೆ ಹರಿದಾಕೋಕ್ ಹೇಳು. ಆಮೇಲೆ ನಡೀಲಿ ತನಿಖೆ. ಸಮಿತಿನೂ ಕೂತ್ಕೊಳ್ಳಿ. ಆ ತನಿಖೆ ನಡೀತಿರುತ್ತೆ ತುಂಬಾ ದಿನ. ಆದ್ರೆ ಈ ಭೀಮ್ರಾವ್ ಇದಾನಲ್ಲ,
ಇವನು ಗ್ರಾಜುಯೇಷನ್ ಮಾಡೋಕ್ ಸಾಧ್ಯನೇ ಇಲ್ಲ. ಹೇಳಿದ ಅರ್ಥ ಆಯ್ತಲ್ಲ? ಆಯ್ತು ಅಪ್ಪ. ಹೋಗು ಪ್ರಿನ್ಸಿಪಲ್ಗೆ ಹೇಳೋಗು. ಸಾಕು, ಎಲ್ರೂ ನಿಮ್ ಪತ್ರಿಕೆನ ಕೊಟ್ಟು ಹೋಗಿ. ಸಾಕು, ಬನ್ನಿ. ಏನ್ ಮಾಡ್ತಿದ್ದೀರಾ? ಎದ್ದೇಳಿ, ಇಲ್ಲಿ ಬನ್ನಿ. ಬೇಗ 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 ಬೇಗ. ಭೀಮ್ರಾವ್, ಸಮಯ ಮುಗ್ದಿದೆ. ಪತ್ರಿಕೆ ಕೊಡು. ನಾನು ಹೇಳ್ತಿದ್ದೀನಿ, ಪತ್ರಿಕೆ ಕೊಡು ಅಂದೆ. ಸರ್ ನಿನ್ನೇನು ಇದೇ ಮಾತಾಯ್ತಲ್ವಾ? ಗಂಟೆ ಹೊಡೆದ್ಮೇಲೂ 5 ನಿಮಿಷ ಸಮಯ ಇರುತ್ತೆ. ದಯವಿಟ್ಟು ಬರೆಯೋದಕ್ಕೆ ಬಿಡಿ. ಹೌದಾ? ಮಾತಲ್ಲಿ ಹೇಳಿದ್ರೆ ಕೇಳಲ್ಲ ನೀನು. ಕೊಡು, ಪತ್ರಿಕೆ ಕೊಡು. ಸರ್ ನನ್ನ ಪತ್ರಿಕೆ ಕೊಡಿ. ಎಂತ ಕೆಲಸ ಮಾಡ್ಬಿಟ್ಟೆ ಭೀಮಾ ನೀನು? ನಾನಾ? ಸರ್, ಬೇಕು ಅಂತ ನನ್ನ ಪತ್ರಿಕೆ ಹರಿದಾಕಿದ್ ನೀವು. ಈಗ ನನ್ನನ್ನು ಪ್ರಶ್ನೆ ಮಾಡ್ತಿದ್ದೀರಾ? ನಂದೇನ್ ತಪ್ಪಿದೆ ಸರ್ ಇಲ್ಲಿ? ನಾನ್ ಹರ್ದ್ನ? ಈ ಪತ್ರಿಕೆನ ಇದನ್ನ ನಾನ್ ಹರ್ದಿದ್ದ? ಪಾಠ ಮಾಡೋ ಶಿಕ್ಷಕರ ಮೇಲೆ ಆರೋಪ ಮಾಡ್ತೀಯಾ? ನಾಚಿಕೆ ಆಗ್ಬೇಕು ನಿನಗೆ. ನನ್ನ ಪತ್ರಿಕೆ ಕೊಡಿ. ಪತ್ರಿಕೆ ಕೊಡ್ಬೇಕಂತ ಕೊಡ್ರಿ. ಹರ್ದಾಕ್ಬೇಡಿ ಅದನ್ನ, ದಯವಿಟ್ಟು. ಭೀಮ್ರಾವ್, ನಿನಗಿವತ್ತಾಗಿರೋ ಅನ್ಯಾಯಕ್ಕೆ ನನಗೆ ತುಂಬಾ ದುಃಖ ಆಗ್ತಿದೆ. ಆದ್ರೆ ಈ ಚೂರಾಗಿರೋ ಪೇಪರ್ನ ನಾನೇನ್ ಮಾಡ್ಲಿ? ಸರ್, ಈ ಪೇಪರ್ನ ವ್ಯಾಲ್ಯೂಯೇಷನ್ ಮಾಡ್ತಾರಲ್ಲ ಅವರು, ಈ ಚೂರ್ಗಳ ಮೇಲೆ ಮಾರ್ಕ್ಸ್ ಹಾಕ್ತಾರಾ? ಬಹಳ ಅನ್ಯಾಯನಪ್ಪ ಇದು. ದಾರಿ ಬಿಡಿ, ನಾನು ಹೋಗ್ಬೇಕು. ನಡೀರಿ. ನನ್ನ ಪರೀಕ್ಷೆ ಗತಿ ಏನ್ ಸರ್ ಈಗ? ಸರ್, ಬಹಳ ಅನ್ಯಾಯ ಭೀಮ್ರಾವ್, ಬಹಳ ಅನ್ಯಾಯ. ಎಂಥ ಕೆಲಸ ಆಯ್ತು ಭೀಮ್ರಾವ್? ಬಹಳ ಅನ್ಯಾಯ ಭೀಮ್ರಾವ್, ಬಹಳ ಅನ್ಯಾಯ ಆಗಿದೆ. ದಾರಿ ಬಿಡಿ, ನಂಗೆ ತುಂಬಾ ಅನ್ಯಾಯ ಆಯ್ತು ಭೀಮಾ. ನಗಬೇಡಿ, ದಯವಿಟ್ಟು ದಾರಿ ಬಿಡಿ. ಬಹಳ ಅನ್ಯಾಯ ಭೀಮ್ರಾವ್. ಹೀಗೆ ಹೇಳಿದ್ರೆ ಕೇಳಲ್ಲ ಅಲ್ವಾ? ಅಯ್ಯೋ, ನಮ್ಮನ್ನೇ ಮುಟ್ಟುವಷ್ಟು ಧೈರ್ಯನ ಇವನ್ಗೆ. ಬಂದ್ರೋ ಇವನ್ನ ಕಾಲೇಜಿಂದ ಹೊರಗಡೆ ಎಸೆಯೋಣ. ಆಮೇಲೆ ಒಟ್ಟಿಗೆ ಶುದ್ಧೀಕರಣ ಮಾಡ್ಕೊಂಡ್ರಾಯ್ತು ಅಲ್ವಾ? ನಡೀರಿ, ಹಿಡ್ಕೊಳ್ಳಿ ಇವನ್ನ. ಬಿಡಿ.